ನಿಮ್ಮ ಮೊದಲನೇ ಪ್ರಶ್ನೆ, ಸಾಮಾಜಿಕ ಒಗ್ಗಟ್ಟನ್ನು ಪ್ರತಿನಿಧಿಸುವ ಒಂದು ಯೋಜನಾ ಪ್ರದೇಶವು ಯಾವುದು? ಆಪ್ಷನ್ ಎ ನಗರ ಪ್ರದೇಶ, ಆಪ್ಷನ್ ಬಿ ಬುಡಕಟ್ಟು ಜನರ ಪ್ರದೇಶ, ಆಪ್ಷನ್ ಸಿ ಖನಿಜಗಳ ಪ್ರದೇಶ, ಆಪ್ಷನ್ ಡಿ ನದಿ ಕಣಿವೆ ಪ್ರದೇಶ. ಉತ್ತರ ಆಪ್ಷನ್ ಬಿ ಬುಡಕಟ್ಟು ಜನರ ಪ್ರದೇಶ. ನಿಮ್ಮ ಎರಡನೇ ಪ್ರಶ್ನೆ, ಭಾರತೀಯ ರೈಲ್ವೆ ಎಷ್ಟು ವಲಯಗಳಲ್ಲಿ ಹಂಚಿಕೆಯಾಗಿದೆ? ಆಪ್ಷನ್ ಎ 14, ಆಪ್ಷನ್ ಬಿ 15, ಆಪ್ಷನ್ ಸಿ 16, ಆಪ್ಷನ್ ಡಿ 17. ಉತ್ತರ ಆಪ್ಷನ್ ಸಿ 16. ನಿಮ್ಮ ಮೂರನೇ ಪ್ರಶ್ನೆ, ಹೂವರ್ ವಿದ್ಯುತ್ ಜಲಾಶಯ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಮಿಸ್ಸಿಸ್ಸಿಪ್ಪಿ, ಆಪ್ಷನ್ ಬಿ ಓರಿನೋಕೊ, ಆಪ್ಷನ್ ಸಿ ಸ್ನೇಕ್, ಆಪ್ಷನ್ ಡಿ ಕೊಲೊರಾಡೋ. ಉತ್ತರ ಆಪ್ಷನ್ ಡಿ ಕೊಲೊರಾಡೋ. ನಿಮ್ಮ ನಾಲ್ಕನೇ ಪ್ರಶ್ನೆ, ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಇರುವ ನಗರ ಯಾವುದು? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಲಂಡನ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ವಾಷಿಂಗ್ಟನ್. ಉತ್ತರ ಆಪ್ಷನ್ ಎ ರೋಮ್. ನಿಮ್ಮ ಐದನೇ ಪ್ರಶ್ನೆ, ಭಾರತದಲ್ಲಿ ಸಮುದ್ರ ಮೀನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ತಮಿಳುನಾಡು. ಉತ್ತರ ಆಪ್ಷನ್ ಬಿ ಕೇರಳ. ನಿಮ್ಮ ಆರನೇ ಪ್ರಶ್ನೆ, ಪ್ಯಾರಾಫಿನ್ ಅನ್ನುವುದು ಯಾವುದರ ಉಪ ಉತ್ಪನ್ನವಾಗಿದೆ? ಆಪ್ಷನ್ ಎ ತಾಮ್ರದ ಕೈಗಾರಿಕೆ, ಆಪ್ಷನ್ ಬಿ ಉಕ್ಕಿನ ಕೈಗಾರಿಕೆ, ಆಪ್ಷನ್ ಸಿ ಕೋಕಿಂಗ್ ಕೋಲ್, ಆಪ್ಷನ್ ಡಿ ಪೆಟ್ರೋಲಿಯಂ. ಉತ್ತರ ಆಪ್ಷನ್ ಡಿ ಪೆಟ್ರೋಲಿಯಂ. ನಿಮ್ಮ ಏಳನೇ ಪ್ರಶ್ನೆ, ಜಾಗತಿಕ ಜೀವಮಂಡಲ ವೈವಿಧ್ಯತೆ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜೂನ್ 22, ಆಪ್ಷನ್ ಬಿ ಆಗಸ್ಟ್ 5, ಆಪ್ಷನ್ ಸಿ ಮೇ 22, ಆಪ್ಷನ್ ಡಿ ಸೆಪ್ಟೆಂಬರ್ 5. ಉತ್ತರ ಆಪ್ಷನ್ ಸಿ ಮೇ 22. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದ ನಗರಗಳನ್ನು ಕಾರ್ಯಾತ್ಮಕವಾಗಿ ವಿಂಗಡಿಸಿದವರು ಯಾರು? ಆಪ್ಷನ್ ಎ ಬರ್ಗೇಸ್, ಆಪ್ಷನ್ ಬಿ ಆರ್ ಎಲ್ ಸಿಂಗ್, ಆಪ್ಷನ್ ಸಿ ಹ್ಯಾರಿಸ್, ಆಪ್ಷನ್ ಡಿ ಅಶೋಕ್ ಮಿತ್ರ. ಉತ್ತರ ಆಪ್ಷನ್ ಡಿ ಅಶೋಕ್ ಮಿತ್ರ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಸ್ವಿಸ್ ಕಣಿವೆ ಕಡೆಗೆ ಬೀಸುವ ಉಷ್ಣಗಾಳಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಫೋರ್ನಾ, ಆಪ್ಷನ್ ಬಿ ಬರ್ಗ್, ಆಪ್ಷನ್ ಸಿ ಚಿನೂಕ್, ಆಪ್ಷನ್ ಡಿ ಸಿರಾಕ್ಕೋ. ಉತ್ತರ ಆಪ್ಷನ್ ಎ ಫೋರ್ನಾ. ನಿಮ್ಮ ಹತ್ತನೇ ಪ್ರಶ್ನೆ, ಕನಿಷ್ಠ ಪರಿಶ್ರಮ ತತ್ವವನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ಕ್ರಿಸ್ಟಾಲ್ಲರ್, ಆಪ್ಷನ್ ಬಿ ಜಿಫ್, ಆಪ್ಷನ್ ಸಿ ವೆಬರ್, ಆಪ್ಷನ್ ಡಿ ವಾನ್ ಪುನೆನ್. ಉತ್ತರ ಆಪ್ಷನ್ ಬಿ ಜಿಫ್.